ನಮಸ್ಕಾರ ಸ್ನೇಹಿತರೆ, ಕಳೆದ ಕೆಲವು ವಿಡಿಯೋಗಳಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸಿದೆವು. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಈ ಪ್ರಶ್ನೋತ್ತರಗಳು ನಿಮ್ಮ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಾದ MTS ಪೋಸ್ಟ್ಮ್ಯಾನ್ ಹಾಗೂ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಗಳ ದೃಷ್ಟಿಯಿಂದ ಮುಖ್ಯವಾದವುಗಳಾಗಿವೆ. ಬನ್ನಿ ಹಾಗಾದರೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, DNK ರೆಫರ್ಸ್ ಟು. DNK ಅಂದರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಡಾಕ್ ನ್ಯಾವಿಗೇಷನ್ ನಾಲೆಡ್ಜ್, ಬಿ ಡಾಕ್ ಘರ್ ನಿರ್ಯಾತ್ ಕೇಂದ್ರ, ಸಿ ಡಾಕ್ ನ್ಯಾವಿಗೇಷನ್ ಕೇಂದ್ರ, ಡಿ ಡಾಕ್ ನವೀನತಾ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಸೊ DNK ಅಂದರೆ ಡಾಕ್ ಘರ್ ನಿರ್ಯಾತ ಕೇಂದ್ರ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಏನಿದು ಡಾಕ್ ಘರ್ ನಿರ್ಯಾತ್ ಕೇಂದ್ರ ಅಂದರೆ, ಭಾರತ ಸರ್ಕಾರವು ಸಣ್ಣ ವ್ಯಾಪಾರಿಗಳು, ಕುಶಲಕರ್ಮಿಗಳು ಮುಂತಾದ ಉದ್ದಿಮೆಗಳಿಗೆ ತಮ್ಮ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುತ್ತೆ. ಅದಕ್ಕಾಗಿ ಡಾಕ್ ಘರ್ ನಿರ್ಯಾತ ಕೇಂದ್ರಗಳ ಮೂಲಕ ಈ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ಸರ್ಕಾರವು ಅವಕಾಶ ಮಾಡಿಕೊಡುತ್ತೆ. ಎರಡನೇ ಪ್ರಶ್ನೆ, ಟೋಟಲ್ ನಂಬರ್ ಆಫ್ ಪೋಸ್ಟಲ್ ಸರ್ಕಲ್ಸ್ ಇನ್ ಇಂಡಿಯಾ ಈಸ್. ಭಾರತದಲ್ಲಿರುವ ಒಟ್ಟು ಪೋಸ್ಟಲ್ ಸರ್ಕಲ್ಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಎ 21, ಬಿ 22, ಸಿ 23, ಡಿ 24. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಇದರ ಉತ್ತರ ಆಪ್ಷನ್ ಸಿ 23. ಭಾರತದಲ್ಲಿ ಒಟ್ಟು 23 ಪೋಸ್ಟಲ್ ಸರ್ಕಲ್ಗಳಿವೆ. ಒಟ್ಟು ಪೋಸ್ಟಲ್ ಸರ್ಕಲ್ಗಳು ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ಗಳನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಇದರ ಕುರಿತು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪೋಸ್ಟಲ್ ಸರ್ಕಲ್ಗಳು ಮತ್ತು ಹೆಡ್ ಕ್ವಾರ್ಟರ್ಸ್ಗಳ ಬಗೆಗಿನ ವಿಡಿಯೋವನ್ನು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ, ನೀವು ನೋಡ್ಬೋದು. ಮೂರನೇ ಪ್ರಶ್ನೆ, ಹೆಡ್ ಆಫ್ ದ ಪೋಸ್ಟಲ್ ಸರ್ಕಲ್ ಈಸ್. ಪೋಸ್ಟಲ್ ಸರ್ಕಲ್ನ ಮುಖ್ಯಸ್ಥರು ಯಾರಂತ ಕೇಳಿದ್ದಾರೆ. ಎ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್, ಬಿ ಸೂಪರಿಂಟೆಂಡೆಂಟ್, ಸಿ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ಸ್, ಡಿ ಸೆಕ್ರೆಟರಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅಥವಾ CPMG ಇವರು ಪೋಸ್ಟಲ್ ಸರ್ಕಲ್ನ ಮುಖ್ಯಸ್ಥರಾಗಿರ್ತಾರೆ. ನಾಲ್ಕನೇ ಪ್ರಶ್ನೆ, ಎಕ್ಸ್ಪಾಂಡ್ PSDಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಎ ಪಬ್ಲಿಕ್ ಸೆಕ್ಟರ್ ಡಿವಿಷನ್, ಬಿ ಪೋಸ್ಟಲ್ ಸ್ಟೋರ್ ಡೆಪೋಟ್, ಸಿ ಪ್ರೈವೇಟ್ ಸರ್ವಿಸ್ ಡೆಪೋಟ್, ಡಿ ನನ್ ಆಫ್ ದ ಅಬೋವ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಸ್ಟಲ್ ಸ್ಟೋರ್ಸ್ ಡಿಪೋಟ್. ಈ ಪೋಸ್ಟಲ್ ಸ್ಟೋರ್ ಡಿಪೋಟ್ಗಳು ಅಥವಾ PSD ಇದು ಸಾಮಾನ್ಯವಾಗಿ ಆಯಾಯ ಪೋಸ್ಟಲ್ ಸರ್ಕಲ್ಗಳ ಹೆಡ್ ಕ್ವಾರ್ಟರ್ಸಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಏನಪ್ಪ ಇವುಗಳ ಕೆಲಸ ಅಂತಂದರೆ, PSDಗಳು ಅಥವಾ ಪೋಸ್ಟಲ್ ಸ್ಟೋರ್ಸ್ ಡಿಪೋಟ್ಗಳು ಆ ಸರ್ಕಲ್ಗಳಿಗೆ ಬೇಕಾದಂತಹ ಸ್ಟೇಷನರಿಗಳು ಮತ್ತು ಫಾರ್ಮ್ಸನ್ನು ಸಪ್ಲೈ ಮಾಡ್ತವೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಪೋಸ್ಟಲ್ ಸರ್ಕಲ್ ಈಸ್ ಡಿವೈಡೆಡ್ ಇಂಟು ಹೌ ಮೆನಿ ರೀಜನ್ಸ್. ಕರ್ನಾಟಕ ಪೋಸ್ಟಲ್ ಸರ್ಕಲನ್ನು ಎಷ್ಟು ರೀಜನ್ಗಳಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದ್ದಾರೆ. ಎ 1, ಬಿ 2, ಸಿ 3, ಡಿ 4 ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದಂಥ ಉತ್ತರ ಆಪ್ಷನ್ ಸಿ 3. ಕರ್ನಾಟಕ ಪೋಸ್ಟಲ್ ಸರ್ಕಲನ್ನು 3 ರೀಜನ್ಗಳಾಗಿ ಅಥವಾ ವಲಯಗಳಾಗಿ ವಿಂಗಡಿಸಲಾಗಿದೆ. 3 ರೀಜನ್ಗಳು ಯಾವುದು ಅಂತ ನೋಡೋದಾದರೆ, SK ಅಥವಾ ಸೌತ್ ಕರ್ನಾಟಕ ರೀಜನ್, NK ಅಥವಾ ನಾರ್ತ್ ಕರ್ನಾಟಕ ರೀಜನ್ ಹಾಗೂ HQ ಅಥವಾ ಬೆಂಗಳೂರು ರೀಜನ್. ಆರನೇ ಪ್ರಶ್ನೆ, ರೀಜನ್ಸ್ ಆಫ್ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಆರ್. ಎ ನಾರ್ತ್ ಕರ್ನಾಟಕ NK ರೀಜನ್, ಬಿ ಸೌತ್ ಕರ್ನಾಟಕ SK ರೀಜನ್, ಸಿ ಸೆಂಟ್ರಲ್ ರೀಜನ್ ಆರ್ HQ ರೀಜನ್ ಬೆಂಗಳೂರು, ಡಿ ಆಲ್ ದ ಅಬೋವ್. ಸೊ ಈಗಾಗಲೇ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಆಲ್ ದ ಅಬೋವ್ ಈ 3 ರೀಜನ್ಗಳನ್ನು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಹೊಂದಿದೆ. ಆದ್ದರಿಂದ ಆಪ್ಷನ್ ಡಿ ಆಲ್ ದ ಅಬೋವ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಹೆಡ್ ಆಫ್ ದ ಪೋಸ್ಟಲ್ ರೀಜನ್ ಈಸ್. ಪೋಸ್ಟಲ್ ರೀಜನ್ನ ಮುಖ್ಯಸ್ಥರು ಯಾರಂತ ಕೇಳಿದ್ದಾರೆ. ಎ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್, ಬಿ ಸೆಕ್ರೆಟರಿ, ಸಿ ಪೋಸ್ಟ್ ಮಾಸ್ಟರ್ ಜನರಲ್, ಡಿ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಪೋಸ್ಟ್ ಮಾಸ್ಟರ್ ಜನರಲ್ ಅಥವಾ PMG ಇವರು ಪೋಸ್ಟಲ್ ರೀಜನ್ನ ಮುಖ್ಯಸ್ಥರಾಗಿರ್ತಾರೆ. ಸೊ ಆಪ್ಷನ್ ಸಿ ಪೋಸ್ಟ್ ಮಾಸ್ಟರ್ ಜನರಲ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, MMS ಸ್ಟ್ಯಾಂಡ್ಸ್ ಫಾರ್. MMS ಅಂದರೆ ಏನು ಅಂತ ಕೇಳಿದ್ದಾರೆ. ಎ ಮೇಲ್ ಮೋಟಾರ್ ಸರ್ವಿಸ್, ಬಿ ಮನಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸಿ ಮನಿ ಮೋಟಾರ್ ಸರ್ವಿಸ್, ಡಿ ನನ್ ಆಫ್ ದ ಅಬೋವ್ ಅಂತ ಕೊಟ್ಟಿದ್ದಾರೆ. ಸೊ MMS ಅಂದರೆ ಮೇಲ್ ಮೋಟಾರ್ ಸರ್ವಿಸ್.
ಆಪ್ಷನ್ ಎ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಹೂ ಎಸ್ಟಾಬ್ಲಿಷ್ಡ್ ಮೈಸೂರು ಪೋಸ್ಟ್ ಇನ್ 1672? 1672ರಲ್ಲಿ ಮೈಸೂರು ಅಂಚೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ದೇವರಾಯ 1, ಆಪ್ಷನ್ ಬಿ ದೇವರಾಯ 2, ಆಪ್ಷನ್ ಸಿ ಚಿಕ್ಕದೇವರಾಯ ಒಡೆಯರ್, ಆಪ್ಷನ್ ಡಿ ದೇವರಾಜ್ ಅರಸು ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚಿಕ್ಕದೇವರಾಯ ಒಡೆಯರ್. 1672ರಲ್ಲಿ ಮೈಸೂರು ಅಂಚೆಯನ್ನು ಪ್ರಾರಂಭಿಸಿದವರು ಚಿಕ್ಕದೇವರಾಯ ಒಡೆಯರ್. ಮುಂದಿನ ಪ್ರಶ್ನೆ, ವೆನ್ ವಾಸ್ ದ ಕೋಲ್ಕತ್ತಾ GPO ಎಸ್ಟಾಬ್ಲಿಷ್ಡ್? ಎ 1774, ಬಿ 1784, ಸಿ 1884, ಡಿ 1947 ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ 1774. 1774ರಲ್ಲಿ ಕೋಲ್ಕತ್ತಾ GPO ಅಥವಾ ಕೋಲ್ಕತ್ತಾ ಜನರಲ್ ಪೋಸ್ಟ್ ಆಫೀಸನ್ನು ಸ್ಥಾಪನೆ ಮಾಡಲಾಯಿತು. ಸೊ ಸ್ನೇಹಿತರೆ, ಇವಿಷ್ಟು ಪೋಸ್ಟಲ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ವಿಡಿಯೋ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.